ಹೊಂಟಂತ. ರಿಕ್ಷಾಕಲ್ರಿ ಬಸ್ಸಿಗಲ್ಲ, ನಡ್ಕೊಂತ ಹೊಂಟಂತ. ಬಸ್ಸಿಗೆ ಹೋದ್ರಪ್ಪ ಏನು ರೊಕ್ಕ ಕೊಡು ಬರ್ತ, ರಿಕ್ಷಾಕ್ ಹೋದ್ರ ರೊಕ್ಕ ಕೊಡು. ನಡ್ಕೊಂತ 700 ಜಿಬ್ಬ ನಡ್ಕೊಂತ ಹೋದ. ಯಾವಾಗ ರೋಡ್ದಾಗ ಹೋಗಿ ಸಂತೆ ಮಾಡಕ್ ಹತ್ತಿದ್ದಲ್ಲ, ಬದಲ ದೀಪ ನಡ್ಪಾತಂತ. ಅವನಿಗೆ ಏನ್ ನಡ್ಪಾತ? ಕಾಲ್ ಕೆಡಿತು ಅಂತ. ಅಲ್ಲಿ ಹೋಗಿ ಕಾಲ್ ಕೆಡಿತು ಅಲ್ಲಿ ಇದ್ಯಾ ಕಾಲ್ ಅನ್ನಕತ್ರ ಅಂತ. ದೀಪ ಏನ್ ಸುಡುತ್ತ ಅಂತ. ಯಾವಾಗ ಅಲ್ಲಿಂದ ತೇರ್ಕೊಂತ ಓಡಿ ಬಂದ ಶ್ರೀಮತಿ ನಿಂತಿದ್ಲಲ್ಲ ಎದುರಿಗೆ, ಧರ್ಮಪತ್ನಿ ಮಹಾತಾಯಿ ನಿಂತಿದ್ದ. ಯಾಕೆ ತೇರ್ಕೊಂಡ ಬಂದ್ಯಾನ? ಕಾಲ್ ಕೆಡ್ತ ಅನ್ನಂದ. ಏನ್ ಕಾಲ್ ಕೆಟ್ಟೈತೆ? ಇಲ್ಲ ನಾನು ಬಾಳ ಎಣ್ಣೆ ಹಾಕಿದ್ದೆ, ದೀಪ ಎಣ್ಣೆ ಎಡ್ ಸುಡುತ್ತ ಅಂದ್ರ ಶ್ರೀಮತಿ ಅಂದ, ನಿನ್ನ ಹೆಂಡತಿ ನಾನು, ನೀ ಯಾವಾಗ ಅವಸರದ ಗೊತ್ತಾತ್ ನನಗ, ನೀ ಯಾವಾಗ 2 ಹೆಜ್ಜೆ ಮನಿ ಬಿಟ್ಟು ಅವಾಗ ದೀಪ ಹಾರಿಸಿದ್ರು ಅಂತ. ಯಾವಾಗ ದೀಪ ಹಾರಿಸಿ? ಹೌದು, ಮಣ್ಣರ ಕೊಪ್ಪಳದಿಂದ 2 ಹೊಸ ಪ್ಯಾರಗನ್ ಚಪ್ಪಲ್ ತಂದಿದ್ದ ನಿನಗ. ನೀನು ರೋಡ್ದಿಂದ ಓಡ್ಕೊಂತ ಬಂದಿರ, ಚಪ್ಪಲಿ ಹೆಂಗ ಸಾವುದ ಒಂದಂತ. ಈಗಿ ನಾನೇನು ಹುಚ್ಚನ್ ಮಾಡಿ ಏನೋ ಆ ಚಪ್ಪಲ್ ಸವಿತಾವಂತ ಕಿಸದ ಇಟ್ಕೊಂಡ್ ಬಂದಿ ನೋಡೋಣಂತವ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಮನುಜನೇತಕ್ಕೆ, ತಾನು ಉನ್ನದ ಪರರಗಿಕ್ಕದ ಧನವಿದ್ಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ. ತಾನು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೂಡ ಗಳಿಸಿದ್ದಾನೆ. ಬರೀ ಇನ್ನೊಬ್ಬರ ಬಾಯಕ್ಕೆ ಹೋಗುದು. ದೇವ್ರು ಕೊಟ್ಟ ಶಿಕ್ಷೆ ಊಟ ಮಾಡಿ ಆನಂದ ನಗುವಂತ ನಾವೇನ ಜೀವನ ಕಳಿತೀವಲ್ಲ, ನಮ್ಮಂತ ಸುಖವಂತ ಜಗತ್ತಿನ ಯಾರಿಲ್ಲ ಅಂತ ಭಾಷಣೆ ಮಾಡ್ಕೋಬೇಕಲ್ಲ ನಾವೆಲ್ಲ. ಯಾವ ಪ್ರಸಂಗದೊಳಗ ಬಂಗಾರದ ಬಳಿಯನ್ನ ಶ್ರೀಮತಿ ಒಳ ಕೈಯ ಕೊಟ್ಟ, ಆಕೆ ನೋಡಿ ಬಂಗಾರ ಬಳಿ ಎಷ್ಟು ಚಂದ ಐತಲ್ಲ. ಇಲ್ಲ ನಿನಗೋಸ್ಕರ ತಂದೇನಂತವ, ಇದನ್ನ ನಿನಗೋಸ್ಕರ ತಂದೇನಂತ ತಕ್ಷಣ ಕರೆ ಹೇಳಲ್ಲಂತ ಆಕೆ. ಕರೆ ಹೇಳಿ ತಂದೇನಿ, ನಿನ್ ಗುಣ ಗೊತ್ತ ನನಗ, ನಿನ್ ಜೊತೆ ಸಂಸಾರ, ನಿನ್ ಜೊತೆ ಬಾಳೆ ಮಾಡ್ತೇವೆ ನಾವು. ಕರೆ ಹೇಳಿ ಬಳಿ ಎಲ್ಲಿ ತಂದೆ ಅಂದ ಶ್ರೀಮತಿ. ಹೇಳ್ತಾರ್ರಿ ಬಂಡಲ್ ಇರ್ತದ, ಯಾರೋ ಹೊಸದಾಗಿ ಲಗ್ನ ಆದ್ರಂತ. ತಾಜ್ ಮಹಲ್ ನೋಡಕ್, ತಾಜ್ ಮಹಲ್ ಗೊತ್ತ? ಆಗ್ರಾ ತಾಜ್ ಮಹಲ್ ಹೊಸದಾಗಿ ಲಗ್ನ ಹೋದ ತಕ್ಷಣ ಇದೇನ್ರಿ ಅಂತ ಕೇಳಿದ್ರು ಶ್ರೀಮತಿ. ಇದು ತಾಜ್ ಮಹಲ್, ಮಮತಾಜಿ ಕಟ್ಟಿರ್ತಕ್ಕಂಥ ಪ್ರೇಮದ ಸೌಧ. ಇದನ್ಯಾಕೆ ಕಟ್ಟಿದ್ರ? ಆ ಮಮತಾಜಿ ಮ್ಯಾಗಿಂದ ನಿನಗೋಸ್ಕರ ಜಿಗದ ತಕ್ಷಣ ಆಕೆ ಪ್ರೀತಿಗೋಸ್ಕರವಾಗಿ ಇಂತ ತಾಜ್ ಮಹಲ್ ಕಟ್ಟಿದ್ನವ ಮಮತಾಜಿ. ಅಂದ್ರ ನಿನಗೋಸ್ಕರ ನಾ ಏನ್ ಕಟ್ಲಿ ಅಂದಂತವ ಲಗ್ನ ಅದಾವ. ಆಕೆ ಅಂದ್ರ ಮೊದಲು ಏನಕ್ಕೆ ಧರ್ಮಸ್ಥಳ ಸಾಲ ಕಟ್ಟಂತ. ಆಕೆ ಏನ್ ಕಟ್ತಿ ಮೊದಲು ಧರ್ಮಸ್ಥಳದ ಸಂಘ ಸಾಲ ಕಟ್ಟುವಂತ. ಯಾವ ಪ್ರಸಂಗದೊಳಗ ಬಳಿಯನ್ನ ಕೈಯಾಗಿ ತೆಗೆದುಕೊಂಡಾಗ ಆ ಬಳಿ ನೋಡಿದ್ರಲ್ಲ, ನೋಡಿದ ತಕ್ಷಣ ಆ ಬಳಿ ತಗೊಂತ ಕೈ ಹೇಳು, ಈ ಬಳಿ ಎಲ್ಲಿದ್ದದ ಅಂದ ತಕ್ಷಣ ಈಕೆ ಯಾವಾಗ ಬೆದರ್ಸಕತ್ಲ ಗೊತ್ತಾತ ಅವನಿಗೆ. ಇಲ್ಲ, ಈ ಊರೊಳಗೊಬ್ಬ ಕೊಡ್ಲಿ ಮಾರಾಕತ್ತಿದ್ದ, ₹1 ಕೊಟ್ಟಿದ್ದ. ಆ ₹1 ಎಣ್ಣೆ ಎಲ್ಲಿಯಪ್ಪ ಅಂದ್ರೆ ಗಂಗಾ ನದಿ ಒಳಗ ಒಗಿದಕ್ಕ ಗಂಗೆ ಕೊಟ್ಲು. ಅವಾಗ ಶ್ರೀಮತಿ ಅಂತಾಳೆ, ಇದು ಕಿಮ್ಮತ್ತಿನ ಬಳಿ ಐತಿ, ನಾವೇನಾದ್ರೂ ಇಲ್ಲಿ ಇಟ್ಕೊಂಡ ಕರೆ ಆಗಿತ್ತಪ್ಪ ನಮ್ಮ ಪೊಲೀಸರು ನಮ್ಮನ್ನು ಬಂಧಿಸ್ತಾರೆ. ರೂಲ್ಸ್ ಪ್ರಕಾರ ಇಂಥ ಬಳಿ ಬಂಗಾರ ಬಳಿ ಇಲ್ಲಿಲ್ಲ. ಈ ಊರಿನ ರಾಜ್ಯ ಅದನಲ್ಲ, ರಾಜನೇ ಕೊಟ್ಬಿಟ್ರ ಅಂತೇಳಿ ಇಬ್ರು ಶ್ರೀಮತಿ ಮತ್ತು ಗಂಡ ಹೆಂಡತಿ ಸೇರಿ ರಾಜನ ಹತ್ರ ಹೋಗ್ತಾರೆ. ರಾಜನ ಕೈಯಾಗ ಬಳಿ ಕೊಡ್ತಾರೆ. ಸರ್ ರಾಜ ಅಂತ, ಓಹೋ ಎಷ್ಟು ಸುಂದರವಾದ ಬಳಿ ಐತಿ, ನಾನು ಶ್ರೀಮತಿ ಕೊಟ್ರ ರಾಣಿಗಂತ ನಾವ. ಈ ಬಳಿಯನ್ನ ನಾನು ರಾಣಿ ಕೊಟ್ರೆ ಎಷ್ಟು ಖುಷಿ ಪಡಂಗಿಲ್ಲ ಅಂತ ಹೇಳಿ ಇವರಿಬ್ರು ಹೋಗಿ ಮಹಾರಾಜನ ಕೈ ಕೊಟ್ಟು, ಮಹಾರಾಣಿ ಕೈ ಎಷ್ಟು ಚಂದ ಐತಲ್ಲ ಬಳಿ ಅಂದು. ಇದು ಒಂದ ಬಳಿ ಇದ್ರ ಸಾಲಂಗಿಲ್ಲ, ಇನ್ನೊಂದ್ ಬಳಿ ತರ್ಸ್ ಕಾಸಿ ಕಳ್ಸಂದಂತ ಆಕೆ. ಇದು ಒಂದ ಬಳಿ ಇದ್ರ ಸಾಲಂಗಿಲ್ಲ, ಕಾಸಿ ಕಳ್ಸ್ರ ಏನ್ ರೊಕ್ಕ ಹೋದ್ರೋಗಲ್ಲಕ್ಕ ಇನ್ನೊಂದ್ ಬಳಿ ತರ್ಸಂದಾಗ ಅವ್ರ ಮುಖಭಾವನನ್ನು ಮನೆಯಾಗಿನ ಮಹಾರಾಣಿ ಬಾಳ ಬುದ್ಧಿವಂತಲಿದ್ಲು, ಧರ್ಮವಂತ ಹೆಣ್ಮಗಳಿದ್ಲು, ಧರ್ಮ ಪತ್ನಿ ಇದ್ಲು. ಮುಖವಾಡನ್ನು ನೋಡಿ ಕರೆ ಹೇಳಿ, ಇದೇನ ಬಳಿ ಐತಲ್ಲ, ಇದು ದೇವಿ ಚಿತ್ರ ಬಳಿ ಐತಲ್ಲ, ಎಲ್ಲಿಂದ ತಂದಿ ಅಂತ ಕೇಳ್ತಾನ ಅವ. ಯಾರಿಗೆ? ಅವ ಏನ್ ಕಾಶಿಗೆ ಹೋಗಿ ತಂದಿದ್ನಲ್ಲ, ಅವ ಯುದ್ಧ ಸಂಗತಿಯನ್ನು ಹೇಳ್ತಾನ. ನಾನು ಬಜಾರ್ನೊಳಗೆ ಹೋಗುವ ಈ ಊರಾಗ ಒಬ್ಬ ಬಡವಿದ್ನಲ್ಲ, ₹1 ಕೊಟ್ಟಿದ್ದೆ. ಅದರಿಂದ ಅಲ್ಲಿ ಹೋಗಿದಾಗ ಸಾಕ್ಷಾತ್ ಗಂಗಾಮತಿ ಕೊಟ್ಟಾಗ ಮಹಾರಾಣಿ ಅಂತಾಳೆ, ಒಬ್ಬ ನಮ್ಮ ರಾಜಸ್ಥಾನ ಒಬ್ಬ ಬಡ ಭಕ್ತದನಲ್ಲ,
ಒಬ್ಬ ಭಕ್ತಿವಂತ ಭಕ್ತ ಅನ್ನೋದಲ್ಲ, ವೇದ ಪ್ರಿಯ ಶಿವಮನ್ ವೇದ ಪ್ರಿಯ ಶಿವನಲ್ಲವಯ್ಯ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಒಬ್ಬ ಭಕ್ತದನಲ್ಲ ನಮ್ಮ ಹತ್ರ ಭಕ್ತ, ಅದಕ್ಕೆ ಅವನು ಗೌರವಿಸ್ಬೇಕಂತೇಳಿ ಮಹಾರಾಜ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮಹಾರಾಣಿ ಮತ್ತು ಮಹಾರಾಜ ಇವರಿಬ್ಬರು ಸೇರಿ ಬಂಗಾರದ ಪಲ್ಲಕ್ಕಿಯನ್ನು ರೆಡಿ ಮಾಡಿ ಬಂಗಾರ ಕಿರೀಟ ತಗೊಂಡು ಅವ್ ಏನು ಪಟ್ಲಿ ಮರ ಕುಂತಿದ್ನಲ್ಲ ಬಜಾರ್ನಾಗ, ಅಲ್ಲಿ ಹೋಗಿ ಪಲ್ಲಕ್ಕಿಯನ್ನು ಮುಂದಿಟ್ಟು ಅವಾಗ ಮಹಾರಾಜ್ ಅಂತಾನ, ಇದ್ರ ಪಲ್ಲಕ್ಕಿ ನೀವು ಕುಂದಿರ್ಬೇಕು. ನಾನು ಬಡವ್ರಿ, ನಾನು ಬಜಾರ್ನಾಗ ₹1 ಹೊಟ್ಟೆ ಪಾಡಿಗೋಸ್ಕರವಾಗಿ ಕಾಯ್ಕ ಮಾಡಕ್ ಇಲ್ಲ, ನಿನ್ನಿಂದ ನಮಗೊಂದು ಈ ರಾಜಸ್ಥಾನ ಗೌರವ ಸಿಕ್ಕೈತಿ, ನೀನ್ ಇದ್ರ ಕುಂದೂರ್ ಅಂತೇಳಿ ಅವನು ಅಲ್ಲೇ ಪಲ್ಲಕ್ಕೆ ಕುಂದರ್ಸಿ ಬಂಗಾರ ಕಿರೀಟ ಇಡೀ ಊರು ತುಂಬ ಮೆರವಣಿಗೆ ಮಾಡ್ತಾನ ಮಹಾರಾಜ್. ಯಾವಾಗ ಮೆರವಣಿಗೆ ಮಾಡಿದ ತಕ್ಷಣ ಅರಮನೆಗೆ ಬಂದು ಅವೇನು ಕಾಶಿ ಒಳಗ ಗಂಗಾ ಮಾತೆ ಬಂಗಾರ ಬಳಿ ಕೊಟ್ಟಿದ್ಲಲ್ಲ, ಆ ಬಳಿಯನ್ನ ಮಹಾರಾಜ ಹಿಂಗ ಕೈಯಾಗ ಕೊಡುವಾಗ ಕಾಶಿಯಿಂದ ಬಂದಿರತಕ್ಕಂಥ ಸಾಕ್ಷಾತ್ ಗಂಗಾ ಮಾತೆ ಕೈ ಹಿಡಿತಾಳ ಮಹಾರಾಜ. ಕೈ ಹಿಡಿದ ತಕ್ಷಣ ಇದ್ರ ಬಳಿ ಒಂದ ಕೊಡಬೇಡ ಅವನಿಗೆ, ಅವನ ಭಕ್ತಿ ಉಳಿದು ಬಂದೆ ನಾನು, ಬಳಿ ಒಂದ ಕೊಡಬೇಡ, ಅಲ್ಲೇನ ಮಣ್ಣಿನ ಏನ ಅಲ್ಲಿನ ಕೂಡ ಒಂದು ಡಬರಿ ಒಳಗೆ ಪೂಜೆ ಕಿಟ್ಟು ಹೆಂಗ್ ನೀರ್ ಇಟ್ಟಿದ್ದ, ಅಲ್ಲೇ ಮುಂದೆ ನೀರ್ ಇಟ್ಟಾಗ ಅದ ನೀರೊಳಗೆ ಗಂಗೆ ಹೇಳ್ತಾಳಲ್ಲೇ ಎದ್ದು ಮಹಾರಾಜನ ಕೈ ಹಿಡಿದು ಬಳಿ ಒಂದ ಕೊಡಬೇಡ, ಅವನ ಭಕ್ತಿ ಉಳಿದು ಬಂದೆ ನಾನು, ಅವನಿಗೆ ಉದ್ಯೋಗ ಮಾಡಕ ಬಂಗಾರದ ಕೊಡ್ಲಿ ಕೊಡೋ ಅಂತ ತಗೋಂತ ಬಂಗಾರ ಕೊಡ್ಲಿಯನ್ನು ಕೊಟ್ಟ ಅರಮನೆ ಒಳಗ ಮಹಾರಾಜ. ಆ ವ್ಯಕ್ತಿ ಯಾರೋ ಅಲ್ಲ, ಅವನೇ ಸಂತ ರವಿದಾಸ್ ಅಂತ ಕೂಡ ಬರ್ತಾನಲ್ಲ. ನಿಮ್ಮೂರಗಳು ಕೂಡ ಅಲ್ಲೇ ಆ ದೇವಸ್ಥಾನಕ್ಕೆ ಹೋದಾಗ ಸಾಕ್ಷಾತ್ ದೇವಿ ಎಲ್ಲಿ ವಾಸಗಳಪ್ಪ ಅಂದ್ರೆ ಮೇಲ್ಮಠದ ಗ್ರಾಮದೊಳಗೆ ವಾಸಗಳಲ್ಲ. ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆಯನ್ನು ನೋಡಿಕೊಂಡಾಗ ದೇವಿನ ಕೂಡ ನಮ್ಮ ಎದುರಿಗೆ ಕೂಡ ಬರ್ದು. ಒಂದು ಘಟನೆ ಹೇಳಿ ಮುಗಿಸ್ತೇನೆ ನಾನು. ಹುಬ್ಬಳ್ಳಿ ಸಿದ್ದಾರೂಢ ಗೊತ್ತಾ? ಇಲ್ಲೇ ಹುಬ್ಬಳ್ಳಿ, ನಾನು ಯಾರೋ ಮನೆಗೆ ಇವತ್ತೇ ನಿನ್ನ ಹೋಗಿದ್ದೆ, ಇವತ್ತು ಬೆಳಿಗ್ಗೆ ನಿನ್ನೆ ಪೂಜೆ ಸಿದ್ದಾರೂಢ ಪ್ರಸನ್ನ ಅಂತ ಬರೀದ್ರಿ ಯಾರ ಮನೆ, ಯಾವ್ದೋ ಹೊಸ ಮನೆಗೆ ಏನೋ ಹೋಗಿದ್ದೆ ನಾನು ಬೆಳಿಗ್ಗೆ. ಹುಬ್ಬಳ್ಳಿ ಸಿದ್ದಾರೂಢರು ದೇಶ ಸಂಚಾರ ಮಾಡ್ತಾ ಮಾಡ್ತಾ ಕಾಶಿಗೆ ಹೋಗ್ತಾರೆ. ಎಲ್ಲಿಗೆ? ಕಾಶಿಗೆ. ಯಾವಾಗ ಕಾಶಿಗೆ ಹೋದ್ರು, ಕಾಶಿಗೆ ಹೋದ ತಕ್ಷಣ ಒಂದು ನೇಮ ಐತಲ್ಲಿ ಕಾಶಿ ಒಳಗೆ, ವಿಶ್ವನಾಥನ್ ಯಾರು ದರ್ಶನ ಮಾಡ್ಕೊಂತಾರೆ ಇನ್ನೊಂದ್ ದೇವ್ರಿಗೆ ದರ್ಶನಕ್ಕೆ ಹೋಗ್ಬೇಕಂತ ನೇಮ ಐತೆ, ಅದು ಐತಲ್ವಾ? ಯಾರು ಶ್ರೀಶೈಲಕ್ಕೆ ಹೋಗ್ತಾರೆ ಇನ್ನೊಂದ್ ದೇವ್ರು, ಯಾವ ದೇವ್ರ? ಯಾರು ಶ್ರೀಶೈಲಕ್ಕೆ ಹೋಗ್ತಾರೆ ಇನ್ನೊಂದ್ ದೇವ್ರು ಏನ್ ಶ್ರೀಶೈಲಕ್ಕೆ ಯಾರು ಹೋಗಿರಲಿಲ್ಲ? ಎಲ್ಲ ನಮ್ಮ ಹನುಮಪ್ಪ ಶ್ರೀಶೈಲಕ್ಕೆ ಹೋದಾರ ಇನ್ನೊಂದ್ ದೇವ್ರಿಗೆ ಹೋಗ್ಬೇಕಂತ. ಯಾವ್ದ ಏನ್ರಿ ನಿಮಗೆ ಗೊತ್ತ? ನಾನು ಹಾದಿ ಒಳಗೆ ಬರ್ತಾರೆ. ಯಾವುದು? ಮಹಾನಂದಿ. ಯಾವುದು? ಯಾರು ತಿರುಪತಿಗೆ ಹೋಗ್ತಾರೆ ಇನ್ನೊಂದ್ ದೇವ್ರಿಗೆ ಹೋಗ್ಬೇಕಂತ ನೇಮ ಐತಿ. ಯಾವ್ದದು? ಯಾವ್ದವ? ಯಾವ್ದ? ತಿರುಪತಿ ಯಾರು ಹೋಗ್ತಾರೆ ಇನ್ನೊಂದ್ ದೇವ್ರಿಗೆ ಹೋಗ್ಬೇಕು. ಯಾವ್ದದು? ಕೊಲ್ಲಾಪುರ ಮಹಾಲಕ್ಷ್ಮಿ. ಒಂದೊಂದು ದೇವರಿಗೆ ಹೋದ್ರೆ ಇನ್ನೊಂದು ದೇವರಿಗೆ ಹೋಗ್ಬೇಕು ನೇಮ್ ಇತ್ತಲ್ಲ. ಸಿದ್ಧಾರೂಢರು ಏನ್ ಮಾಡಿದ್ರ ಅಂದ್ರೆ ವಿಶ್ವನಾಥನ ದರ್ಶನ ತಗೊಂಡ್ ಬಳಕ ಆ ಪ್ರಸಂಗದೊಳಗೆ ಹೆಗಲ ಮೇಲೆ ವಸ್ತ್ರ ಹಾಕೊಂಡು ಹೊಂಟಿದ್ರು. ಹೋಗೋ ಟೈಮ್ದಾಗ ಒಬ್ಬ ಮುದುಕಿದ್ದ ಭುಜ ಬಿಡಿತಾನವ. ಯಾರನ್ನ? ಸಿದ್ಧಾರೂಢ. ಇತ್ತಾಗ ಯಾಕೊಂಟಿ? ಇಲ್ಲೊಂದು ನೇಮ್ ಐತಿ, ಇಲ್ಲೊಂದು ವಿಶ್ವನಾಥ ದರ್ಶನ ಇತ್ತಾಗೊಂದು ದೇವ್ರ ಗುಡಿ ಐತಂತ. ಯಾವ ದೇವ್ರ ಅಂತಾರೆ ಸಿದ್ಧಾರೂಢ? ಇಲ್ಲಿ ಅನ್ನಪೂರ್ಣೆ ಅಂತದಳ, ಇಲ್ಲಿ ಅನ್ನಪೂರ್ಣೆ ಹೋಗಿ ಬರೀ ಕಾಶಿಗಳು, ನಮ್ಗೆ ಯಾವ್ದು ಹೋಗೋಣ ಆಮೇಲೆ ಹೇಳ್ತೀನಿ ಅದನ್ನ. ಅನ್ನಪೂರ್ಣೆ ಅಂತ ಹೌದು ಹೋಗ್ಬೇಕನ್ನಂತಾರೆ ಸಿದ್ಧಾರೂಢರು. ಸ್ವಾಮಿಗಳು ಏನ್ರಿ ಸುಮ್ಮನೆ ಯೋಗಕ್ಕೆ ಆನಂದವಾಗಿರ್ತಾರ, ಅವರ ಶಿವ ಸ್ವರೂಪಗಳು ಇರ್ತಾರ. ಇವು ಹೋದಲ್ಲ ಸಿದ್ಧಾರೂಢ, ಅಲ್ಲಿ ಭರ್ಜರಿ ಜಾತ್ರೆ ನಡೆದಿತ್ತು. ಅಲ್ಲಿ ಜಾತ್ರೆ ನಡೆದತ್ತು, ಮ್ಯಾಲ ಊಟ ನಡೆದು, ಮ್ಯಾಲ ಶ್ರೀಮಂತರು ಕುಂತಿದ್ರು, ಮ್ಯಾಗಿನ ಗಂಗಾ ಮ್ಯಾಲ ಕಟ್ಟೆ ಮೇಲೆ ಶ್ರೀಮಂತರು ಕುಂತಿದ್ರು. ಇವ ಸಾಧು ಬಂದು ಆ ಕಡೆ ಬರೋದು ನೋಡಿ ಇವ ಪೂಜಾರ ಪೂಜೆ ಮಾಡವ ಅನ್ನಪೂರ್ಣೇಶ್ವರ ಮಂದಿರ ಬದುಕನ ಕಟ್ಟಿ ಮ್ಯಾಗಿಂದ ಜಿಗಿತಾನ ಕೆಳಗ. ಜಿಗದ ಆ ಸಿದ್ಧಾರೂಢ ನೀ ಯಾರ ಪೈಕಿ ಅಂತ ಕೇಳ್ತಾನ. ಬಟ್ಟಿ ಗಿಟ್ಟಿ ನೋಡಿ ನೀ ಯಾರ ಪೈಕಿ ಅಂದ. ಯಾರಿಗೆ? ಸಿದ್ಧಾರೂಢ ನೀ ಯಾರ ಪೈಕಿ ಅಂದ? ಮನುಷ್ಯರ ಪೈಕಿ ಅಂದಂತವ. ನಾವಾಗಿದ್ರ ಐನಾರ್ರಿ ನಾವು ಪಂಚಮ ಸೇರಿ ಜಂಗಮ ಬರ್ರಿ ನಾವು